ಈ ಬ್ರಹ್ಮಾಂಡದಲ್ಲಿ ನಮ್ನ ಬಿಟ್ಟು ಬೇರೆ ಗ್ರಹದಲ್ಲಿ ಬೇರೆ ಜೀವಿಗಳಿದ್ದಾರ ಇಲ್ವಾ ಅಂತ ತಿಳ್ಕೊಳಕ್ಕೆ ನಮಗೆ ಯಾವಾಗ್ಲೂ ಸಿಕ್ಕಾಪಟ್ಟೆ ಕುತೂಹಲ ಇತ್ತು. ಎಷ್ಟೊಂದ್ಸಲ ಜನರಿಗೆ ಭೂಮಿ ಮೇಲೆ UFO ತರದ್ದು ವಸ್ತುಗಳು ಕಂಡಿದ್ವು, ಆದ್ರೆ ಗೌರ್ಮೆಂಟ್ ಅವನ್ನೆಲ್ಲ ಮುಚ್ಚಾಕ್ಬಿಡುತ್ತೆ. ಈ ತರ ಥಿಯರಿಗಳು ಬಹಳನೇ ಇವೆ. ಅದೇ ಇದೇ ಕಾರಣಕ್ಕೆ ಏರಿಯಾ 51 ಅಂತ ಜಾಗಗಳ ಬಗ್ಗೆ ಜಾಸ್ತಿ ಮಾತಾಡ್ತಾರೆ. ಸೊ ನಮಗೆ ಫಿಲ್ಮ್ ನಲ್ಲಿ ಏನ್ ನೋಡಕ್ಕೆ ಸಿಗುತ್ತೆ ಅಂತಂದ್ರೆ, ನಿಜವಾಗ್ಲೂ ಏಲಿಯನ್ಸ್ ತುಂಬಾ ಶತಮಾನಗಳಿಂದ ಭೂಮಿಗೆ ಬರ್ತಾನೆ ಇದಾರೆ. ಆ ಏಲಿಯನ್ಸ್ ಟೆಕ್ನಾಲಜಿಗೋಸ್ಕರ ಮನುಷ್ಯರು ತಮ್ಮನ್ನು ತಾವು ಅಪ್ಗ್ರೇಡ್ ಮಾಡ್ಕೊಳ್ಳಕ್ಕೆ ಯಾವ ಲೆವೆಲ್ ಬೇಕಾದ್ರೂ ಹೋಗೋಕೆ ರೆಡಿ ಇದಾರೆ. ಸೊ ಹಲೋ ಗೈಸ್, ನಾನಿವತ್ತು ಎಕ್ಸ್ಪ್ಲೇನ್ ಮಾಡ್ತಿರೋ ಮೂವಿ ಡಿಸ್ಕ್ಲೋಸರ್ ಡೇ. ಸೊ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಸೊ ಲೆಟ್ಸ್ ಸಿ ಹೌ ಇಟ್ ಗೋಸ್. ಮೂವಿಯ ಸ್ಟಾರ್ಟಿಂಗ್ ನಲ್ಲಿ ನಮಗೆ ಒಂದು ಬಾಕ್ಸಿಂಗ್ ಮ್ಯಾಚ್ ಕಾಣಿಸುತ್ತೆ. ಅಲ್ಲಿ ಇಬ್ರು ಬಾಕ್ಸರ್ಸ್ ತಮ್ಮ ಪ್ರಾಣ ಪಣಕ್ಕಿಟ್ಟು ಫೈಟ್ ಮಾಡ್ತಾ ಇರ್ತಾರೆ. ಅದೇ ಮ್ಯಾಚ್ ನ ಸ್ಟೇಡಿಯಂ ನಲ್ಲಿ ಕುತ್ಕೊಂಡು ಡ್ಯಾನ್ ಅನ್ನೋ ಹುಡುಗ ನೋಡ್ತಾ ಇರ್ತಾನೆ. ಅವನು ಸಿಕ್ಕಾಪಟ್ಟೆ ಹೆದರ್ಕೊಂಡಿದ್ದ, ಯಾಕಂದ್ರೆ ಅವನು ವಾರ್ಡೆಕ್ಸ್ ಅನ್ನೋ ಒಂದು ಕಂಪ್ನಿಯಿಂದ ಡೇಟಾ ಕತ್ಕೊಂಡು ಓಡ್ ಬಂದಿರ್ತಾನೆ. ಆಗ ಅವನ ಹಿಂದೆ ವಾರ್ಡೆಕ್ಸ್ ಕಂಪ್ನಿಯ ರೌಡಿಗಳು ಬಂದ್ಬಿಟ್ಟು ಅವನ್ನ ಹಿಡ್ಕೋತಾರೆ. ಜೇನನ್ನು ಬದುಕಿಸ್ಬೇಕಾದ್ರೆ ನಮಗೆ ನೀನ್ ಸಾಥ್ ಕೊಡ್ಬೇಕು ಅಂತ ಹೇಳ್ತಾರೆ. ಆಮೇಲೆ ಆ ರೌಡಿಗಳು ಅವನ ಬ್ಯಾಗ್ ತಗೊಂಡ್ಬಿಟ್ಟು ಚೆಕ್ ಮಾಡ್ತಾರೆ. ಅದರಲ್ಲಿ ವಾರ್ಡೆಕ್ಸ್ ಕಂಪ್ನಿಯ ತುಂಬಾ ಸೀಕ್ರೆಟ್ ಡೇಟಾ ಡ್ರೈವ್ ಗಳು ಇರ್ತವೆ. ಇದಾದ್ಮೇಲೆ ನಮಗೆ ವಾರ್ಡೆಕ್ಸ್ ಕಂಪ್ನಿಯ ಮಾಲೀಕ ನೋವಾ ತೋರಿಸ್ತಾರೆ. ಅವನು ಡ್ಯಾನ್ ಮಾಡಿರೋ ಈ ಒಂದು ಕೆಲಸದ ಸಿಕ್ಕಾಪಟ್ಟೆ ಕನ್ಫ್ಯೂಸ್ ಆಗಿರ್ತಾನೆ. ಅದಾದ್ಮೇಲೆ ಅವರು ಡ್ಯಾನ್ ಗರ್ಲ್ ಫ್ರೆಂಡ್ ಜೇನ್ ಅನ್ನು ಕರ್ಕೊಂಬಂದ್ ನಿಲ್ಲಿಸ್ತಾರೆ ಅವನ್ ಮುಂದೆ. ಅವರಿಬ್ಬರನ್ನು ಕಟ್ ಹಾಕ್ತಾರೆ. ನೋವಾ ಆ ಬ್ಯಾಗ್ ನಿಂದ ಒಂದು ಸೀಕ್ರೆಟ್ ಬಾಕ್ಸ್ ನ ಚೆಕ್ ಮಾಡೋಕೆ ಹೋಗ್ತಾನೆ, ಆದ್ರೆ ಅದು ಖಾಲಿ ಇರುತ್ತೆ. ಇದಾದ್ಮೇಲೆ ಡ್ಯಾನ್ ತನ್ನ ಕೈಯಲ್ಲಿದ್ದ ಏಲಿಯನ್ ಟೆಕ್ನಾಲಜಿಯ ಡಿವೈಸ್ ತೋರಿಸ್ತಾನೆ. ಆಗ ನೋವಾ ಎಲ್ರಿಗೂ ಹೇಳ್ತಾನೆ, ಅವನ ಹತ್ರ ಇರೋ ಡಿವೈಸ್ ನಿಂದ ನಾವೇನು ಮಾಡೋಕ್ ಆಗಲ್ಲ, ನಾವೆಲ್ಲ ಸತ್ತೋಗ್ಬಹುದು ಅಂತ. ಅದಾದ್ಮೇಲೆ ಅವನು ಡ್ಯಾನ್ ಗೆ ಆ ಡಿವೈಸ್ ನ ಕೊಡೋದಕ್ಕೆ ಹೇಳ್ತಾನೆ, ಯಾಕಂದ್ರೆ ಆ ಡಿವೈಸ್ ನಿಂದ ಡ್ಯಾನ್ ಗೆ ಅದ್ಭುತ ಶಕ್ತಿಗಳು ಸಿಗ್ಬೋದಿತ್ತು. ಆ ಡಿವೈಸ್ ನಿಂದ ಅವನು ಏನ್ ಬೇಕಾದ್ರೂ ಮಾಡ್ಬೋದಿತ್ತು. ಅದಕ್ಕೆ ಅವನು ಹೆದರಿರ್ತಾನೆ ನೋವಾ. ಆದ್ರೆ ಡ್ಯಾನ್ ಕೊಡೋಕೆ ಒಪ್ಕೊಳ್ಳಲ್ಲ. ಮತ್ತೆ ತನ್ನ ಬ್ಯಾಗ್ ನಲ್ಲಿರೋ ಡೇಟಾ ಡ್ರೈವ್ ಗಳನ್ನೆಲ್ಲ ತಗೋತಾನೆ. ಡ್ಯಾನ್ ಹೇಳ್ತಾನೆ, ನನಗೆ ನಿನ್ ಕಂಡ್ರಿ ಇವಾಗ ಏನು ಭಯ ಇಲ್ಲ ಅಂತ ಹೇಳ್ಬಿಟ್ಟು ಅವರಿಬ್ರು ಕಾರಲ್ಲಿ ಹೋಗ್ಬಿಡ್ತಾರೆ. ಅವರಿಬ್ರು ಕಾರಲ್ಲಿ ಕುತ್ಕೊಂಡು ಸ್ಪೀಡ್ ಆಗಿ ಹೋಗ್ತಿರ್ಬೇಕಾದ್ರೆ ಜೇನ್ ಕೇಳ್ತಾಳೆ, ನೀನು ನಿನ್ ಕಂಪ್ನಿಗೆ ಯಾಕೆ ದ್ರೋಹ ಮಾಡಿದೆ? ಇದಕ್ಕೆ ರಿಪ್ಲೈ ಮಾಡ್ತಾ ಡ್ಯಾನ್ ಹೇಳ್ತಾನೆ, ಸಮಯ ಬಂದಾಗ ನಾನು ನಿನಗೆ ಎಲ್ಲ ಸತ್ಯ ಹೇಳ್ತೀನಿ ಅಂತ. ಆಮೇಲೆ ಅವನು ಆ ಡಿವೈಸ್ ನ ಬಾಕ್ಸ್ ಅಲ್ಲಿ ಇಡ್ತಾನೆ. ಅದಾದ್ಮೇಲೆ ಡ್ಯಾನ್ ತನ್ನ ಜೊತೆ ಕೆಲಸ ಮಾಡೋ ಹ್ಯೂಗೋ ಅನ್ನೋನಿಗೆ ಫೋನ್ ಮಾಡಿ ನನ್ನನ್ನು ಮತ್ತು ಜೇನ್ ನೋವಾ ಹಿಡಿದಿದ್ದ ಅಂತ ಹೇಳ್ತಾನೆ. ಅವಾಗ ಹ್ಯೂಗೋ ಅವನಿಗೆ ಒಂದು ಜಾಗದಲ್ಲಿ ಬಚ್ಚಿಟ್ಕೊಳಕ್ಕೆ ಹೇಳ್ತಾನೆ. ಅವರ ಮೀಟಿಂಗ್ ಟೈಮು ಇನ್ನೂ ಬಂದಿರ್ಲಿಲ್ಲ. ಅವಾಗ ಡ್ಯಾನ್ ಕೋಪ ಮಾಡ್ಕೋತಾನೆ, ಯಾಕಂದ್ರೆ ಹ್ಯೂಗೋ ಹೇಳಿದ್ದಕ್ಕೇನೆ ಅವನು ವಾರ್ಡೆಕ್ಸ್ ನಿಂದ ಸೀಕ್ರೆಟ್ ಫೈಲ್ ಗಳನ್ನ ಕದ್ದಿರ್ತಾನೆ. ಹ್ಯೂಗೋ ಕೂಡ ಮೊದಲು ವಾರ್ಡೆಕ್ಸ್ ನಲ್ಲಿ ಕೆಲಸ ಮಾಡ್ತಾ ಇದ್ದ. ಅವನು ಡ್ಯಾನ್ ಗೆ ಯಾವುದೇ ಕಾರಣಕ್ಕೂ ನೋವಾ ಕೈಲಿ ಸಿಕ್ ಬೀಳ್ಬೇಡ ಅಂತ ಹೇಳಿ ತನ್ನ ಕಡೆಯವ್ರನ್ನ ಕಳಿಸ್ಕೊಡಾಗಿ ಪ್ರಾಮಿಸ್ ಮಾಡ್ತಾನೆ. ಇನ್ನೊಂದ್ ಕಡೆ ನೋವಾ ವಾರ್ಡೆಕ್ಸ್ ಕಂಪ್ನಿ ಆಫೀಸ್ಗೆ ಬರ್ತಾನೆ. ಅವರೆಲ್ಲ ಜಗತ್ತಿನಾದ್ಯಂತ ಡ್ಯಾನ್ ಅನ್ನು ಹುಡುಕ್ತಾನೆ ಇರ್ತಾರೆ, ಯಾಕಂದ್ರೆ ಅವನು 79 ವರ್ಷಗಳ ಡೇಟಾ ಫೈಲ್ ಗಳನ್ನ ಕದ್ದು ಓಡೋಗಿರ್ತಾನೆ. ಅಲ್ಲಿ ಅವರಿಗೆ ಇನ್ನೊಂದು ವಿಷಯ ಗೊತ್ತಾಗುತ್ತೆ, ಅವರ ಕಂಪ್ನಿಯ ತುಂಬಾ ಜನ ಈಗ ಕಂಪ್ನಿ ಬಿಟ್ಬಿಟ್ಟು ಬೇರೆಯವ್ರ ಜೊತೆ ಸೇರಿ ಇವರ ವಿರುದ್ಧನೇ ಕೆಲಸ ಮಾಡ್ತಾ ಇರ್ತಾರೆ. ಅಷ್ಟೇ ಅಲ್ಲ, ಹ್ಯೂಗೋನೇ ಅವರೆಲ್ಲರಿಗೂ ಲೀಡರ್ ಆಗಿರ್ತಾನೆ. ಮತ್ತೆ ಡ್ಯಾನ್ ಹಿಂದೆ ಇರೋದು ಕೂಡ ಹ್ಯೂಗೋನೇ ಅಂತ ಗೊತ್ತಾಗುತ್ತೆ. ಇದನ್ನ ನೋಡಿ ನೋವಾಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ, ಯಾಕಂದ್ರೆ ಒಂದು ಕಾಲದಲ್ಲಿ ಹ್ಯೂಗೋ ಅವನಿಗೆ ತುಂಬಾನೇ ಕ್ಲೋಸ್ ಆಗಿರ್ತಾನೆ. ಅಷ್ಟರಲ್ಲಿ ಜೇನ್ ಮತ್ತೆ ಡ್ಯಾನ್ ಒಂದು ಚರ್ಚೆಗೆ ಬರ್ತಾರೆ. ಅಲ್ಲಿ ಒಬ್ಳು ನನ್ ಇರ್ತಾಳೆ. ಅವಳಿಗೆ ಮೀಟ್ ಆಗ್ಬಿಟ್ಟು ಜೇನ್ ತುಂಬಾನೇ ಖುಷಿ ಪಡ್ತಾಳೆ. ಆ ನನ್ನ ಹೆಸರು ಡೆನ್ನಿ ಅವರಿಬ್ರಿಗೂ ಟ್ರೀಟ್ಮೆಂಟ್ ಕೊಟ್ಬಿಟ್ಟು ಹೆಲ್ಪ್ ಮಾಡ್ತಾ ಇರ್ತಾಳೆ. ಆಗ ಡ್ಯಾನ್ ಗೆ ಗೊತ್ತಾಗುತ್ತೆ ಜೇನು ಮುಂಚೆ ಇದೇ ಚರ್ಚ್ ನಲ್ಲಿ ಮುಂಚೆ ನನ್ನಾಗಿದ್ಲು ಅಂತ. ಇದಾದ್ಮೇಲೆ ಅವರಿಬ್ರು ರೂಮ್ ಗೆ ಮಲ್ಗೋಕೆ ಬರ್ತಾರೆ. ಡ್ಯಾನು ಜೇನ್ ನನ್ನಾಗಿದ್ದ ವಿಷಯ ಕೇಳಿ ಶಾಕ್ ಆಗಿರ್ತಾನೆ. ಆಗ ಜೇನ್ ಹೇಳ್ತಾಳೆ, ನಾನು 3 ವರ್ಷಗಳ ಮುಂಚೆ ಚರ್ಚ್ ಬಿಟ್ಟೆ, ಈಗ ನೀನ್ ಏನ್ ಕದ್ದಿದ್ಯಾ ಅಂತ ಹೇಳು. ಆಗ ಡ್ಯಾನ್ ಹೇಳ್ತಾನೆ, ನಿನಗೆ ಆ ವಿಷಯಗಳು ಅರ್ಥ ಆಗಲ್ಲ. ಇದು ಯಾರಿಗಾದ್ರೂ ಗೊತ್ತಾದ್ರೆ ಜಗತ್ತನ್ನ ನೋಡೋ ದೃಷ್ಟಿನೇ ಬದಲಾಗುತ್ತೆ. ನೀನು ಕೂಡ ನನ್ನ ಬಿಟ್ಟು ಹೋಗ್ಬೇಕಾಗೋ ಒಂದು ಪರಿಸ್ಥಿತಿ ಬರುತ್ತೆ. ಇವೆಲ್ಲ ಕೇಳಿಸ್ಕೊಂಡು ಜೇನಿಗೆ ಚಿಂತೆ ಹತ್ತು ಬಿಡುತ್ತೆ. ಇವಾಗ ನೆಕ್ಸ್ಟ್ ಸೀನ್ ಅಲ್ಲಿ ಇನ್ನೊಂದ್ ಕಡೆ ಕ್ಯಾನಸ್ ಸಿಟಿ ಅನ್ನೋ ಒಂದು ಚಿಕ್ಕ ಟೌನ್ ನಲ್ಲಿ ಮೇರಿ ಅನ್ನೋ ನ್ಯೂಸ್ ರಿಪೋರ್ಟರ್ ಇರ್ತಾಳೆ. ಅವಳು ವೆದರ್ ನ್ಯೂಸ್ ಅನ್ನು ಆನ್ಲೈನ್ ನಲ್ಲಿ ಹೇಳ್ತಾ ಇರ್ತಾಳೆ. ಮತ್ತೆ ಅವಳ ಹಸ್ಬೆಂಡ್ ಬ್ರಾಡ್ ಟಿವಿಯಲ್ಲಿ ಅವಳ ಬ್ಯೂಟಿಯನ್ನು ನೋಡಿ ತುಂಬಾನೇ ಖುಷಿ ಪಡ್ತಾ ಇರ್ತಾನೆ. ಆಗ ಮೇರಿ ನಾಚಿಕೆ ಪಡ್ತಾಳೆ. ಬ್ರಾಡ್ ಗೆ ಅವಳ ನ್ಯೂಸ್ ಪ್ರೆಸೆಂಟೇಷನ್ ಸಿಕ್ಕಾಪಟ್ಟೆ ಇಷ್ಟ ಆಗಿರುತ್ತೆ. ಮೇರಿ ಸದ್ಯಕ್ಕೆ ರಷ್ಯಾ ಮತ್ತೆ ಕೊರಿಯಾ ನಡುವೆ ಆಗಬಹುದಾದ ವರ್ಲ್ಡ್ ವಾರ್ 3 ಬಗ್ಗೆ ಹೇಳ್ತಾ ಇರ್ತಾಳೆ. ಲೈಕ್ ಆ ವರ್ಲ್ಡ್ ವಾರ್ ಯಾವಾಗ ಬೇಕಾದ್ರೂ ಸ್ಟಾರ್ಟ್ ಆಗ್ಬಹುದು. ಬ್ರಾಡ್ ಗೆ ಈ ನ್ಯೂಸ್ ತುಂಬಾನೇ ಬೇಜಾರ್ ಅನ್ಸುತ್ತೆ. ಆಮೇಲೆ ಅವರಿಬ್ರು ಊರ್ ಬಿಟ್ಟು ದೊಡ್ಡ ಸಿಟಿಗೆ ಹೋಗೋ ಬಗ್ಗೆ ಮಾತಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಒಂದು ಹಕ್ಕಿ ಅವ್ರ ಮನೆ ಒಳಗ್ ಬಂದ್ಬಿಟ್ಟು ಟೇಬಲ್ ಮೇಲೆ ಕುತ್ಕೊಂಡು ಮೇರಿನ ನೋಡ್ತಾ ಇರುತ್ತೆ. ಮೇರಿ ಶಾಕ್ ಆಗ್ತಾಳೆ. ಅವಳು ಒಂಥರ ಹಿಪ್ನೋಟೈಸ್ ಆದ ಹಾಗೆ ಆಗ್ತಾಳೆ. ಆದ್ರೆ ಹಕ್ಕಿ ಹಾರೋದ ತಕ್ಷಣ ಮೇರಿ ನಾರ್ಮಲ್ ಆಗ್ತಾಳೆ. ಅದಾದ್ಮೇಲೆ ಬ್ರಾಡ್ ಮತ್ತೆ ಮೇರಿ ಮಾತಾಡೋ
ಮಾತಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ಮೇರಿ ಸಡನ್ ಆಗಿ ರಷ್ಯನ್ ಭಾಷೆಯಲ್ಲಿ ಮಾತಾಡೋಕೆ ಶುರು ಮಾಡ್ತಾಳೆ. ಬ್ರಾಡ್ಗೆ ಇದು ತುಂಬಾನೇ ವಿಚಿತ್ರ ಅನ್ಸುತ್ತೆ, ಯಾಕಂದ್ರೆ ಮೇರಿಗೆ ರಷ್ಯನ್ ಬರಲ್ಲ. ಮೇರಿಗೂ ತನಗೆ ರಷ್ಯನ್ ಭಾಷೆ ಹೆಂಗೆ ಬಂತು ಅಂತ ಅರ್ಥ ಆಗಲ್ಲ. ಸೊ ಎನಿವೇಸ್ ಇವಾಗ ಆಫೀಸ್ಗೆ ಲೇಟ್ ಆಗ್ತಾ ಇರೋದ್ರಿಂದ ಅವಳು ಅಲ್ಲಿಂದ ಹೊರಡ್ತಾಳೆ. ಅವಳು ಸ್ಪೀಡ್ ಆಗಿ ಕಾರ್ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇರ್ತಾಳೆ. ಅವಾಗ ದಾರಿಯಲ್ಲಿ ಪೊಲೀಸ್ ಆಫೀಸರ್ ಅವಳನ್ನ ತಡೀತಾರೆ. ಆಗ ಮೇರಿ ಇದ್ದಕ್ಕಿದ್ದಂತೆ ಆ ಆಫೀಸರ್ ನ ಮೈಂಡ್ ರೀಡ್ ಮಾಡ್ಬಿಟ್ಟು ನಿಮ್ಮ ಮತ್ತು ನಿಮ್ಮ ವೈಫ್ ನ ಡಿವೋರ್ಸ್ ಕೇಸ್ ನಲ್ಲಿ ನಿಮ್ದೇನು ತಪ್ಪಿಲ್ಲ ಅಂತ ಹೇಳ್ಬಿಡ್ತಾಳೆ. ಆ ಆಫೀಸರ್ ಗೆ ತುಂಬಾನೇ ಶಾಕ್ ಆಗುತ್ತೆ. ಮೇರಿ ಅವನಿಗೆ ನೀವು ನಿಮ್ಮ ವೈಫ್ ನ ತುಂಬಾ ಲವ್ ಮಾಡ್ತೀರಾ, ಅದೇ ಮುಖ್ಯ ಅಂತ ಕನ್ವಿನ್ಸ್ ಮಾಡ್ಬಿಟ್ಟು ತನ್ನ ಐಡಿ ತಗೊಂಡು ಅಲ್ಲಿಂದ ಹೊರಡ್ತಾಳೆ. ನೆಕ್ಸ್ಟ್ ಸೀನ್ ಅಲ್ಲಿ ಮೇರಿ ವೆದರ್ ರಿಪೋರ್ಟ್ ನ ಕೊಡ್ತಾ ಇರ್ತಾಳೆ. ಅವಳಿಗೆ ಸಡನ್ ಆಗಿ ಅವಳು ಪ್ರಜ್ಞೆ ತಪ್ಪದಾಗೆ ಆಗುತ್ತೆ. ಹಲ್ಲಿ ಕಚ್ಕೊಂಡು ಏಲಿಯನ್ ಭಾಷೆಯಲ್ಲಿ ಏನೋ ಮಾತಾಡೋಕೆ ಶುರು ಮಾಡ್ತಾಳೆ. ಅದು ಲೈವ್ ಆಗಿ ರೆಕಾರ್ಡ್ ಆಗ್ತಾ ಇರುತ್ತೆ. ಆದ್ರೆ ಯಾರಿಗೂ ಅರ್ಥ ಆಗಲ್ಲ. ಆ ಮೆಸೇಜ್ ಕೊಟ್ಟ ತಕ್ಷಣ ಅವಳು ಕೆಳಗಡೆ ಬಿದ್ದು ಪ್ರಜ್ಞೆ ತಪ್ಪಿ ಬೀಳ್ತಾಳೆ. ನೆಕ್ಸ್ಟ್ ಡೇ ಬೆಳಿಗ್ಗೆ ಡ್ಯಾನು ಜೇನ್ ಗೆ ಚರ್ಚ್ ನಲ್ಲೇ ಇರೋದಕ್ಕೆ ಹೇಳ್ತಾನೆ, ಯಾಕಂದ್ರೆ ಅವಳನ್ನು ಕಳ್ಕೊಳಕ್ಕೆ ಅವನಿಗೆ ಇಷ್ಟ ಇರೋದಿಲ್ಲ. ಆಮೇಲೆ ಅವನು ಕೆಳಗ್ ಬಂದ್ಬಿಟ್ಟು ಹ್ಯೂಗೋ ಮತ್ತೆ ಚಾಡ್ ನ ಮೀಟ್ ಮಾಡ್ತಾನೆ. ಚಾಡ್ ಅವನ ಫ್ರೆಂಡ್. ಅವರಿಬ್ರು ಇವನ್ನ ಕರ್ಕೊಂಡು ಹೋಗಕ್ಕೆ ಬಂದಿರ್ತಾನೆ. ಆದ್ರೆ ಜೇನು ಕೂಡ ಡ್ಯಾನ್ ಜೊತೆ ಬರೋಕೆ ಹಠ ಮಾಡ್ತಾಳೆ. ಅದಕ್ಕೆ ಅವರಿಬ್ರು ಒಪ್ಕೋತಾರೆ. ಅಷ್ಟರಲ್ಲಿ ವಾರ್ಡೆಕ್ಸ್ ನ ರೌಡಿಗಳು ಅವ್ರನ್ನ ಹುಡುಕೊಂಡು ಬಂದಿರ್ತಾರೆ. ಆದ್ರೆ ಅವರು ಬರೋಕ್ಕಿಂತ ಮುಂಚೆನೆ ಡ್ಯಾನು ಅಲ್ಲಿಂದ ಎಸ್ಕೇಪ್ ಆಗಿರ್ತಾನೆ. ಹ್ಯೂಗೋ ಡ್ಯಾನಿಗೋಸ್ಕರ ಒಂದು ಹೊಸ ಜಾಗನ ಹುಡುಕಿರ್ತಾನೆ. ಅಷ್ಟರಲ್ಲಿ ನೋವಾ FBI ನ ತನ್ನ ಕಂಪನಿ ಕರ್ಸಿರ್ತಾನೆ. ಅವರೆಲ್ಲ ಡ್ಯಾನ್ ಅನ್ನು ಹಿಡಿಯೋಕೆ ರೆಡಿ ಆಗ್ತಾ ಇರ್ತಾರೆ. ಅಷ್ಟರಲ್ಲಿ ನೋವಾಗೆ ಅವನ ಅಸಿಸ್ಟೆಂಟ್ ಮೇರಿಯಾ ಆ ವೈರಲ್ ವಿಡಿಯೋನ ತೋರಿಸ್ತಾಳೆ. ಆ ಮೆಸೇಜ್ ಏನಂತ ಅವ್ರಿಗೆ ಅರ್ಥ ಆಗಲ್ಲ. ಆದ್ರೆ ಅವಳು ಮಾತಾಡ್ತಿರೋದು ಏಲಿಯನ್ ಭಾಷೆ ಅಂತ ಅವ್ರಿಗೆ ಗೊತ್ತಿರುತ್ತೆ, ಯಾಕಂದ್ರೆ ಅವ್ರ ಹತ್ರ ಅದ್ರ ರೆಕಾರ್ಡಿಂಗ್ ಇರುತ್ತೆ. ಇದು ನೋಡ್ಬಿಟ್ಟು ನೋವಾ ಅವಳನ್ನು ಹಿಡ್ಕೊಂಡು ತಗೊಂಬರ್ರಿ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಮೇರಿ ಡಾಕ್ಟರ್ ಹತ್ರ ಎಲ್ಲಾ ಟೆಸ್ಟ್ ನ ಮಾಡಿಸ್ತಾ ಇರ್ತಾಳೆ. ಇನ್ನೊಂದ್ ಕಡೆ ಕಾಡಿನೊಳಗಿರೋ ಒಂದು ಮನೆಯಲ್ಲಿ ಚಾಡ್ ಜೇನ್ ಮತ್ತೆ ಡ್ಯಾನ್ ಅನ್ನು ಬಿಟ್ಟು ಹೋಗ್ತಾನೆ. ಅಲ್ಲಿಂದ ಯಾರು ಬರೋಕೆ ಸಾಧ್ಯನೇ ಇರಲ್ಲ. ಇವರಿಬ್ರು ಸೇಫ್ ಆಗಿರ್ಬೋದು, ಯಾವ ಪೊಲೀಸ್ ಅವರು ಅಲ್ಲಿಗೆ ಬರಲ್ಲ ಅಂತ ಅದನ್ನ ಹುಡ್ಕೊಟ್ಟಿರ್ತಾನೆ. ಅವಾಗ ಜೇನ್ ಮತ್ತು ಡ್ಯಾನಿಗೆ ಅವರಿಗೆ ತುಂಬಾನೇ ಪ್ರಾಣಿಗಳು ಕಾಣಿಸ್ತವೆ. ಆ ಮನೆಯ ಹೊರಗಡೆಯಿಂದ ಡ್ಯಾನ್ ಅನ್ನು ನೋಡ್ತಾನೆ ಇರ್ತವೆ. ಇದು ಜೇನ್ಗೆ ತುಂಬಾನೇ ವಿಚಿತ್ರ ಅನ್ಸುತ್ತೆ. ಆದ್ರೆ ಡ್ಯಾನ್ಗೆ ಆ ಪ್ರಾಣಿಗಳ ಜೊತೆ ಒಂದು ಕನೆಕ್ಷನ್ ಫೀಲ್ ಆಗುತ್ತೆ. ಜೇನು ಅವೆಲ್ಲವನ್ನು ನೋಡಿ ಓಡಿಸಿ ಡ್ಯಾನಿಗೆ ಪೂರ್ತಿ ಸತ್ಯ ಹೇಳೋಕೆ ಹೇಳ್ತಾಳೆ. ಅಷ್ಟರಲ್ಲಿ ಡಾಕ್ಟರ್ ಮೇರಿಗೆ ಹೇಳ್ತಾರೆ, ನಿಮ್ಮ ಬ್ರೈನ್ ಮತ್ತೆ ಬಾಡಿ ಪೂರ್ತಿ ನಾರ್ಮಲ್ ಆಗಿದೆ ಅಂತ. ಆದ್ರೆ ಮೇರಿ ತನ್ನ ತಂದೆಗೆ ಇದ್ದ ಪಾರ್ಕಿನ್ಸನ್ ಕಾಯಿಲೆ ಬಗ್ಗೆ ಮಾತಾಡೋಕೆ ಸ್ಟಾರ್ಟ್ ಮಾಡ್ತಾಳೆ. ನೆಕ್ಸ್ಟ್ ಸೀನ್ ಅಲ್ಲಿ ಡ್ಯಾನ್ ಜೇನ್ಗೆ ಡೇಟಾ ಫೈಲ್ಸ್ ನ ತೋರ್ಸೋಕೆ ಸ್ಟಾರ್ಟ್ ಮಾಡ್ತಾನೆ. 79 ವರ್ಷಗಳ ಮುಂಚೆ ಭೂಮಿ ಮೇಲೆ ಮೊದಲ ಬಾರಿ ಏಲಿಯನ್ಸ್ ಇದ್ದಿದ್ದಕ್ಕೆ ಪ್ರೂಫ್ ಸಿಕ್ಕಿರುತ್ತೆ. ಇನ್ನೊಂದ್ ಕಡೆ ವಾರ್ಡೆಕ್ಸ್ ಕಂಪನಿಯಲ್ಲಿ ನೋವಾ ಉಳಿದಿರೋ ಏಕೈಕ ಏಲಿಯನ್ ಡಿವೈಸ್ ನ ತಗೊಂಡು ಜೈನ್ ಮೈಂಡ್ ಒಳಗೆ ನುಗ್ಗುಬಿಟ್ಟು ಅವರ ಲೊಕೇಶನ್ ಹುಡುಕಕ್ಕೆ ಟ್ರೈ ಮಾಡ್ತಾನೆ. ಇದರಿಂದ ಜೈನ್ ಬಾಡಿ ಒಳಗೆ ನೋವಾ ನುಗ್ಗಿರ್ತಾನೆ. ಜೈನ್ ಕಣ್ಣುಗಳು ಪೂರ್ತಿ ಕಪ್ಪಾಗ್ತವೆ. ನೋವಾ ಜೈನ್ ನ ಬ್ರೇನ್ ಕಂಟ್ರೋಲ್ ಮಾಡಿ ಡ್ಯಾನ್ ಅನ್ನು ಕೊಲ್ಲೋಕೆ ಒಂದು ಚಾಕು ಇಟ್ಕೊಂತ ಫೋರ್ಸ್ ಮಾಡ್ತಾನೆ. ಇದೇ ವಿಷಯ ಮೇರಿ ಕೂಡ ತನ್ನ ಪವರ್ ನಿಂದ ಗೊತ್ತಾಗುತ್ತೆ. ಅವಳಿಗೆ ಫೀಲ್ ಆಗುತ್ತೆ. ತಕ್ಷಣ ಅವಳು ಜಾಗ್ಗೆ ಕಾಲ್ ಮಾಡ್ಬಿಟ್ಟು ಹೇಳ್ತಾಳೆ, ಅವರಿಗೆ ಲೊಕೇಶನ್ ಗೊತ್ತಾಗಿದೆ, ಜೇನ್ ನ ಹಿಡ್ಕೊಂಡಿದ್ದಾರೆ, ಡ್ಯಾನ್ ಪ್ಲೀಸ್ ಅಲ್ಲಿಗೆ ಹೋಗ್ಬೇಡ ಅಂತ ಹೇಳ್ತಾಳೆ. ಆದ್ರೆ ಡ್ಯಾನ್ ಕೇಳಲ್ಲ. ಜೇನನ್ನು ಬದುಕ್ಸಕ್ಕೆ ಹೋಗ್ಬಿಟ್ಟು ಅಲ್ಲಿರೋ ವಾರ್ಡೆಕ್ಸ್ ರೌಡಿಗಳನ್ನ ಕಾರ್ ಕದ್ದಿ ಜೇನನ್ನು ಕೂರ್ಸ್ಕೊಂಡು ಗೋಡೆ ಹೊಡ್ಕೊಂಡು ಎಸ್ಕೇಪ್ ಆಗ್ತಾರೆ. ಅವರು ಕಾರ್ ಅಲ್ಲಿ ಹೋಗ್ಬೇಕಾದ್ರೆ ಕಾರ್ ಚೇಸ್ ಆಗ್ತಾ ಇರುತ್ತೆ. ಚೇಸ್ ನಡೆಯುವಾಗ ನೋವಾ ಮತ್ತೆ ಜೇನ್ ಬಾಡಿಯನ್ನು ಕಂಟ್ರೋಲ್ ಮಾಡಿ ಚಾಕು ತೆಗೆದು ಡ್ಯಾನ್ಗೆ ಕೊಲ್ಲೋಕೆ ಹೇಳ್ತಾನೆ. ಆದ್ರೆ ಜೇನ್ ತನ್ನ ಕಂಟ್ರೋಲ್ ತಗೊಂಡು ನೋವಾ ಕೈಗೆ ಚಾಕು ಚುಚ್ಚಿದ ಹಾಗೆ ಮಾಡ್ತಾಳೆ. ಇದರಿಂದ ನೋವಾ ಕೈಯಿಂದ ಆ ಡಿವೈಸ್ ಕೆಳಗ್ ಬಿದ್ದು ಕನೆಕ್ಷನ್ ಕಟ್ ಆಗುತ್ತೆ. ಡ್ಯಾನ್ ಮತ್ತೆ ಜೈನು ಆ ಕಾರ್ನ ಆ ಕಡೆ ತಳ್ಳಿಬಿಟ್ಟು ಬೀಳಿಸ್ಬಿಡ್ತಾರೆ. ಇವಾಗ ರೌಡಿಗಳಿಗೆ ಇವರಿಬ್ರು ಸತ್ತೋದ್ರು ಅಂತ ಅನ್ಕೋತಾರೆ. ಈಗ ಡ್ಯಾನು ಮತ್ತೆ ಜೈನು ನಾವು ಸತ್ತಿದೀವಿ ಅಂತ ನಂಬಿಸ್ಬಿಟ್ಟು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಇನ್ನೊಂದ್ ಕಡೆ ಮೇರಿ ತನ್ನ ಹಸ್ಬೆಂಡ್ ಬ್ರಾಡ್ ನ ಮೈಂಡ್ ರೀಡ್ ಮಾಡ್ತಾಳೆ. ಬ್ರಾಡ್ ನನ್ನ ಹೆಂಡತಿ ಹುಚ್ಚಿ ಅಂತ ಅನ್ಕೋತಾ ಇರ್ತಾನೆ. ಇದಕ್ಕೆ ಮೇರಿ ಅವನ್ನ ಬಿಟ್ಟು ಹೋಗ್ತಾಳೆ. ಇನ್ನೊಂದ್ ಕಡೆ ಒಂದು ಹೋಟೆಲ್ ನಲ್ಲಿ ಅಡಗಿ ಕುತ್ಕೊಂಡ್ಬಿಟ್ಟು ಹ್ಯೂಗೋಗೆ ಎಲ್ಲ ವಿಷಯ ಹೇಳ್ತಾನೆ ಡ್ಯಾನು. ಅವನು ಏಲಿಯನ್ ಭಾಷೆಯನ್ನ ಮ್ಯಾಥ್ಸ್ ಈಕ್ವೇಶನ್ ಮೂಲಕ ಡಿಕೋಡ್ ಮಾಡ್ತಾ ಇರ್ತಾನೆ. ರಾತ್ರಿ ನೋವಾ ಮತ್ತೆ ಜೇನ್ ಬಾಡಿ ಒಳಗೆ ಬಂದ್ಬಿಟ್ಟು ಹೋಟೆಲ್ ನ ಅಡ್ರೆಸ್ ತಿಳ್ಕೊತಾನೆ. ರೌಡಿಗಳನ್ನ ಹೋಗೋಕೆ ಹೇಳ್ತಾನೆ. ಅಲ್ಲಿಗೆ ರೌಡಿಗಳು ಅಲ್ಲಿ ಬಂದು ದಾಳಿ ಮಾಡ್ತಾರೆ. ಡ್ಯಾನು ಜೇನ್ಗೆ ಆ ಏಲಿಯನ್ ಡಿವೈಸ್ ಕೊಟ್ಬಿಟ್ಟು ಕ್ಯಾನಸ್ ಸಿಟಿಲಿ ಸಿಗೋಣ ಅಂತ ಕಿಟಕಿಯಿಂದ ಅವಳನ್ನು ಕಳಿಸ್ಬಿಡ್ತಾನೆ. ಆದ್ರೆ ರೌಡಿಗಳು ಡ್ಯಾನ್ ನ ಹಿಡಿತಾರೆ. ನೆಕ್ಸ್ಟ್ ಡೇ ನೋವಾ ಡ್ಯಾನ್ ಅನ್ನು ಹಿಡ್ಕೊಂಡು ಡಿವೈಸ್ ಅಲ್ಲಿ ಇದೆ ಅಂತ ಕೇಳ್ತಾನೆ. ಟಾರ್ಚರ್ ಮಾಡ್ತಾ ಇರ್ತಾನೆ. ಅಷ್ಟರಲ್ಲಿ ಮೇರಿ ತನ್ನ ಟೆಲಿಕಿನೆಸಿಸ್ ಪವರ್ ಇಂದ ಆ ಬೇಸ್ ಒಳಗೆ ನುಗ್ತಾಳೆ. ಅವಳು ನೋವಾ ಮೈಂಡ್ ಒಳಗೆ ನುಗ್ಬಿಟ್ಟು ಅವನ ಸತ್ ಹೋದ ಹೆಂಡತಿಯ ರೂಪದಲ್ಲಿ ಕಾಣಿಸ್ಕೊಂಡು ಅವನನ್ನು ಎಮೋಷನಲ್ ಮಾಡಿ ಡ್ಯಾನ್ ನ ಕರ್ಕೊಂಡು ಅಲ್ಲಿಂದ ಆರಾಮಾಗಿ ಎಸ್ಕೇಪ್ ಆಗ್ತಾಳೆ. ಮೇರಿ ಮತ್ತೆ ಡ್ಯಾನ್ ಹೋಗ್ತಾ ಇರ್ಬೇಕಾದ್ರೆ ಮೇರಿ ಹೇಳ್ತಾಳೆ, ಆ ಹಕ್ಕಿ ನೋಡಿದ ಮೇಲಿಂದ ನನಗೆ ಆ ಪವರ್ ಬಂತು, ನಾನು ಮೈಂಡ್ ರೀಡ್ ಮಾಡಬಲ್ಲೆ ಅಂತ ಡ್ಯಾನ್ಗೆ ಹೇಳ್ತಾಳೆ. ಆ ಡ್ಯಾನ್ ಹೇಳ್ತಾನೆ, ನನಗೂ ಆ ಪ್ರಾಣಿಗಳನ್ನ ನೋಡಿದ ಮೇಲಿಂದ ಏಲಿಯನ್ ಭಾಷೆ ಅರ್ಥ ಆಗ್ತಾ ಇದೆ ಅಂತ. ಅಷ್ಟರಲ್ಲಿ ಹ್ಯೂಗೋ ಕಳಿಸಿದ ಟೀಮ್ ಬಂದ್ಬಿಟ್ಟು ಇವರಿಬ್ರನ್ನ ಸೇಫ್ ಆಗಿ ಕರ್ಕೊಂಡು ಹ್ಯೂಗೋ ಮಾಡಿರೋ ಬೇಸ್ ಗೆ ಕರ್ಕೊಂಡ್ ಬರ್ತಾರೆ. ಅಲ್ಲಿ ಹ್ಯೂಗೋ 3ನೇ ಡಿವೈಸ್ ತೋರಿಸಿ ಅವರಿಬ್ಬರ ಕೈಗೆ ಕೊಟ್ಬಿಟ್ಟು ಫಾಸ್ಟ್ ಚೆಕ್ ಮಾಡೋಕೆ ಹೇಳ್ತಾನೆ. ಅವರಿಬ್ಬರ ಮೈಂಡ್ ಕನೆಕ್ಟ್ ಆದಾಗ ನೆನಪಾಗುತ್ತೆ. ಅವರು ಚಿಕ್ಕ ವಯಸ್ಸಿನಲ್ಲಿ ಮಿಸ್ ಆದಾಗ ಏಲಿಯನ್ಸ್ ಅವರಿಬ್ಬರನ್ನು ಸ್ಪೇಸ್ ಶಿಪ್ ಒಳಗೆ ಕರ್ಕೊಂಡು ಹೋಗಿ ಸೂಪರ್ ಪವರ್ಸ್ ಕೊಟ್ಟಿದ್ರು. ನಾವು ಆ ಪ್ರಾಣಿಗಳನ್ನ ನೋಡ್ತೀವಲ್ಲ, ಆ ಪ್ರಾಣಿಗಳೇ ನಿಜವಾದ ಏಲಿಯನ್ಸ್ ಆಗಿದ್ವು. ನೆಕ್ಸ್ಟ್ ಸೀನ್ ಅಲ್ಲಿ ಮೇರಿ ಮತ್ತೆ ಡ್ಯಾನ್ ಹ್ಯೂಗೋ ಟೀಮ್ ಜೊತೆ ನ್ಯೂಸ್ ಕಂಪನಿಗೆ ಬರ್ತಾರೆ.
ಡ್ಯಾನ್ ಕಂಟ್ರೋಲ್ ರೂಮ್ ಗೆ ಹೋಗಿ ಎಲ್ಲಾ ಏಲಿಯನ್ ನ ಸೀಕ್ರೆಟ್ ವಿಡಿಯೋ ಫೈಲ್ ಗಳನ್ನ ಆನ್ಲೈನ್ ಅಪ್ಲೋಡ್ ಮಾಡ್ತಾನೆ. ನೋವಾ ಅಲ್ಲಿಗೆ ಬರ್ತಾನೆ ಅವನ್ನ ತಡೆಯೋದಿಕ್ಕೆ. ನೋವಾ ಮತ್ತೆ ಅವನ ಟೀಮ್ ತಡೆಯೋಕೆ ಬಂದಾಗ ಜೈನ್ ಬಂದು ಲಾಸ್ಟ್ ಏಲಿಯನ್ ಡಿವೈಸ್ ಇರುತ್ತಲ್ಲ ಅದನ್ನ ಮೇರಿ ಕೊಟ್ಬಿಡ್ತಾಳೆ. ಮೇರಿ ಆ ಡಿವೈಸ್ ಅಲ್ಲಿರೋ ಪವರ್ ನಿಂದ ಇಡೀ ಜಗತ್ತಿಗೆ ಲೈವ್ ಹೋಗ್ಬಿಟ್ಟು ಇಡೀ ಜಗತ್ತಿಗೆ ಆ ಸತ್ಯನ ಹೇಳ್ಬಿಡ್ತಾಳೆ. ಆ ಸತ್ಯ ಏನಪ್ಪಾ ಅಂತಂದ್ರೆ 1947 ಇಂದ ಏಲಿಯನ್ಸ್ ಭೂಮಿಗೆ ಬರ್ತಾ ಇದಾರೆ. ಅವರ ಟೆಕ್ನಾಲಜಿ ನಮಗಿಂತ ಅಡ್ವಾನ್ಸ್ ಆಗಿದೆ. ಕೆಲವು ಸ್ವಾರ್ಥಿ ಮನುಷ್ಯರು ಸತ್ಯ ಮುಚ್ಚಿಟ್ಟಿದ್ರು, ಆದ್ರೆ ಇವತ್ತು ಎಲ್ರಿಗೂ ಸತ್ಯ ಗೊತ್ತಾಗುತ್ತೆ ಅಂತಾಳೆ. ಡ್ಯಾನ್ ಮಿಲಿಟರಿ ಏಲಿಯನ್ಸ್ ಮೇಲೆ ಅಟ್ಯಾಕ್ ಮಾಡಿರೋ ನಿಜವಾದ ವಿಡಿಯೋಗಳನ್ನ ಪ್ಲೇ ಮಾಡ್ತಾನೆ. ಇಡೀ ಜಗತ್ತು ಈ ಶಾಕಿಂಗ್ ನ್ಯೂಸ್ ನ ನೋಡ್ತಾ ಇರುತ್ತೆ. ಅಷ್ಟರಲ್ಲಿ ಹ್ಯೂಗೋ ತಾನು ಬಿಡುಗಡೆ ಮಾಡಿದ ನಿಜವಾದ ಏಲಿಯನ್ಸ್ ಅನ್ನು ಅಲ್ಲಿಗೆ ಕರ್ಕೊಂಡ್ ಬರ್ತಾನೆ. ಆ ಏಲಿಯನ್ ಅಲ್ಲಿಗೆ ಬಂದಾಗ ಡ್ಯಾನ್ ಮತ್ತೆ ಮೇರಿ ಅದನ್ನ ನೋಡ್ತಾರೆ. ಆ ಏಲಿಯನ್ ಡ್ಯಾನ್ ಗೆ ತನ್ನ ಹಲ್ಲು ಕಚ್ಚುವ ಭಾಷೆಯಲ್ಲಿ ಒಂದು ಮೆಸೇಜ್ ಕೊಡುತ್ತೆ. ಡ್ಯಾನ್ ಅದನ್ನು ಟ್ರಾನ್ಸ್ಲೇಟ್ ಮಾಡಿ ಮೇರಿಗೆ ಹೇಳ್ತಾನೆ. ಮೇರಿ ನ್ಯೂಸ್ ಅಲ್ಲಿ ಎಲ್ರ ಮುಂದೆ ಬಂದು ಹೇಳ್ತಾಳೆ. ಮೇರಿ ಬಾಯಲ್ಲಿ ಲಿಸನ್ ಅಂತ ಒಂದು ವರ್ಡ್ ಬರುತ್ತೆ ಅಷ್ಟೇ, ಅಂದ್ರೆ ಕೇಳಿಸ್ಕೊಳ್ಳಿ ಅಂತ. ಇಲ್ಲಿಗೆ ಈ ಒಂದು ಅದ್ಭುತ ಮೂವಿ ಎಂಡ್ ಆಗುತ್ತೆ. ಸೊ ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಅವಳು ಏನ್ ಹೇಳ್ತಾಳೆ ಅಂತ ನಮಗ್ ತೋರ್ಸಲ್ಲ, ಆದ್ರೆ ನಾನು ಆನ್ಲೈನ್ ಸ್ವಲ್ಪ ರಿಸರ್ಚ್ ಮಾಡಿದೆ. ನನಗೆ ಗೊತ್ತಾಯ್ತು ಏನ್ ಹೇಳ್ತಾಳೆ ಅಂತಂದ್ರೆ, ಮೇರಿ ಜಗತ್ತಿಗೆ ಹೇಳಿರ್ತಾಳೆ ಏಲಿಯನ್ಸ್ ನಮ್ಮನ್ನ ನಾಶ ಮಾಡೋಕ್ ಬಂದಿಲ್ಲ, ಅವರು ಟೆಕ್ನಾಲಜಿ ಶೇರ್ ಮಾಡಿ ನಮ್ಮ ಡೆವಲಪ್ಮೆಂಟ್ ಗೆ ಹೆಲ್ಪ್ ಮಾಡೋಕೆ ಬಂದಿದ್ದಾರೆ. ಇದರಿಂದ ಆ ವರ್ಲ್ಡ್ ವಾರ್ 3 ಕೂಡ ಸ್ಟಾಪ್ ಆಗ್ಬಹುದು. ಸೊ ಇದು ಜಸ್ಟ್ ಒಂದು ಥಿಯರಿ ಅಷ್ಟೇ, ಈ ತರ ಹೇಳಿರ್ಬೋದು ಅಂತ. ರಿಯಾಲಿಟಿಯಲ್ಲಿ ಮೋಸ್ಟ್ಲಿ ನೆಕ್ಸ್ಟ್ ಮೂವಿ ಬರ್ಬೋದು, ಅದರಲ್ಲಿ ಗೊತ್ತಾಗುತ್ತೆ. ಸೊ ಓವರ್ ಆಲ್ ಫಿಲ್ಮ್ ಏನೋ ಚೆನ್ನಾಗಿದೆ, ಆದ್ರೆ ಎಂಡಿಂಗ್ ನನಗೆ ಅಷ್ಟೊಂದು ಇಷ್ಟ ಆಗ್ಲಿಲ್ಲ. ಸೊ ನಿಮಗೆ ಮೂವಿ ಹೇಗೆ ಅನಿಸ್ತು ಕಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನಾನು ನಿಮಗೆ ಸಿಗ್ತೀನಿ ಅದ್ರ ಬೇರೆ ವಿಡಿಯೋ, ಅದ್ರ ಬೇರೆ ಟಾಪಿಕ್ ಜೊತೆ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.